ನಮಸ್ಕಾರ ಅಮ್ಮ. ನಿಂಗೆ ಏನು ಗೊತ್ತಾಗೋಲ್ಲ. 12 ವರ್ಷದ ಪ್ರಿಯಾ ಅವರ ಅಮ್ಮನ ಮೇಲೆ ಕೋಪದಿಂದ ಕಿರುಚಿದಳು. ಅಮ್ಮ ಮಗಳ ಮಾತುಕತೆಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಹಾಲಿನಲ್ಲಿ ಕುಳಿತಿದ್ದ ತಂದೆ ಕೊಠಡಿಯ ಬಾಗಿಲ ಬಳಿ ಬಂದು ಏನಾಯಿತು ಎಂದು ಕೇಳಿದರು. ಹೆಂಡತಿ ಸುಧಾಳ ಕಣ್ಣಿನ ಸಂಜ್ಞೆಯನ್ನು ಗಮನಿಸಿ ಕೋಪ ಮಾಡಿಕೋಬೇಡ ಮರಿ, ಸಮಾಧಾನವಾಗಿರು ಎಂದು ಹೇಳಿ ಹಿಂತಿರುಗಿದರು. ತಲೆ ಸವರಲು ಬಂದ ಅಮ್ಮನ ಕೈಯನ್ನು ಪ್ರಿಯ ಮೊದಲು ನೂಕಿದಳು. ಅನಂತರ ಅವಳ ಎದೆಯಲ್ಲಿ ಹುದುಗಿ ಅಮ್ಮನ ಅಪ್ಪುಗೆಯಲ್ಲಿ ತನ್ನ ಹತಾಶೆಯನ್ನು ಅಳುವಿನ ರೂಪದಲ್ಲಿ ಹೊರಹಾಕಿದಳು. ಮಗಳ ತಲೆ ಬೆನ್ನು ಸವರುತ್ತಾ ಮಾತನಾಡದೆ ನಾನು ನಿನ್ನ ಜೊತೆ ಇದ್ದೀನಿ ಎಂಬ ಸಾಂತ್ವನವನ್ನು ಸುಧಾ ಮಗಳಿಗೆ ದಾಟಿಸಿದಳು. ತನ್ನ 4 ಸಹಪಾಠಿಗಳು ಕಳಿಸಿದ್ದ ಅವರ ನೆತ್ಯದ ವಿಡಿಯೋ ತುಣುಕುಗಳನ್ನು ಮೊಬೈಲ್ನಲ್ಲಿ ಪ್ರಿಯ ತನ್ನ ಅಮ್ಮನಿಗೆ ತೋರಿಸಿದಳು. ಅಂದು ಭಾನುವಾರ ಸ್ನೇಹಿತರನ್ನು ಅನುಕರಣೆ ಮಾಡಿ ತನ್ನ ನೆತ್ಯದ ವಿಡಿಯೋ ಮಾಡಲು ಪ್ರಯತ್ನಿಸಿ ವಿಫಲಲಾಗಿದ್ದಳು. ಟೇಬಲ್ನ ಮೇಲೆ ಕುರ್ಚಿಯ ಮೇಲೆ ಮೊಬೈಲ್ ಇಟ್ಟು ಅದರ ಎತ್ತರ ಸರಿಯಾಗದೆ ಚಿತ್ರೀಕರಣವಾಗಿರಲಿಲ್ಲ. ಆಗ ದಿಂಬು ಪುಸ್ತಕಗಳಿಂದ ಎತ್ತರಿಸಿ ಪ್ರಯತ್ನಿಸಿದ್ದಳು. ಅದರಿಂದ ಮೊಬೈಲ್ ಜಾರಿ ಕೆಳಗೆ ಬಿದ್ದಾಗ ನಿರಾಶೆಯಿಂದ ಅಮ್ಮನ ಸಹಾಯ ಪಡಲು ಅಡುಗೆ ಮನೆಗೆ ಹೋದಳು. ಭಾನುವಾರಕ್ಕೆ ವಿಶೇಷ ಅಡುಗೆ ಮಾಡಲು ತೊಡಗಿದ್ದ ಅಮ್ಮನಿಗೆ ಪುರುಸೊತ್ತು ಅಡುಗೆ ಮನೆಗೆ ಬಂದು ಮಗಳು ವಿಡಿಯೋ ಮಾಡಲು ಸಹಾಯ ಕೇಳಿದಾಗ ಮಗಳು ಅದಕ್ಕೆ ನೀಡುತ್ತಿದ್ದ ಪ್ರಾಮುಖ್ಯತೆ ಗೊತ್ತಾಗದೆ ಅವಳಿಗೆ ಏನು ಬೇಕಾಗಿದೆ ಎಂದು ತಿಳಿದುಕೊಳ್ಳದೆ ಈಗ ಬಿಡುವಿಲ್ಲ, ಆಮೇಲೆ ನೋಡೋಣ ಎಂದು ಸಾಗ ಹಾಕಿದಳು. ಅಷ್ಟರಲ್ಲಿ ಹಾಲಿನಲ್ಲಿ ತರಕಾರಿ ಕತ್ತರಿಸುತ್ತಿದ್ದ ಅವಳ ಗಂಡ ತರಕಾರಿ ಕತ್ತರಿಸಿದು ಆಯಿತು, ನನಗೆ ಒಂದು ಬೈಟು ಕಾಫಿ ಕೊಡ್ತೀಯಾ ಎಂದು ಕೇಳಿದರು. ಅವರ ಬೈಟು ಕಾಫಿಯ ಹಿನ್ನೆಲೆ ಚೆನ್ನಾಗಿತ್ತು. ಗಂಡ ಹೆಂಡತಿ ಇಬ್ಬರಿಗೂ ದಿನದಲ್ಲಿ 4-5 ಬಾರಿ ಕಾಫಿ ಕುಡಿಯುವ ಅಭ್ಯಾಸವಿತ್ತು. ಯಾರಿಗೆ ಕಾಫಿ ಬೇಕನ್ನಿಸಿದರೂ ಅವರು 1 ಲೋಟವೋ 3/4 ಲೋಟವೋ ಕಾಫಿಯನ್ನು ಬೆರೆಸಿಕೊಂಡು ಅದನ್ನು 2 ಭಾಗ ಮಾಡಿ ಇಬ್ಬರು ಹಂಚಿಕೊಂಡು ಕುಡಿಯುವುದು ಅವರ ಅಪ್ರಕಟಿತ ಪ್ರೀತಿಯ ಭಾಗವಾಗಿ ಹೋಗಿತ್ತು. ಬೈಟು ಕಾಫಿ ಬೇಕು ಎಂದು ಯಾರಾದರೂ ಕೇಳಿದರೆ ಅದು 1/2 ಲೋಟ ನೀನು ಕುಡಿ ಎಂದು ಪ್ರೀತಿಯ ಕಾಳಜಿಯ ಸಂಕೇತವಾಗಿರುತ್ತಿತ್ತು. ಸುಧಳ ನಾದಿನಿ ಅಮೆರಿಕದಿಂದ ಬಂದಾಗ ಒಂದು ದೊಡ್ಡ ಮಗ್ಗಿನ ಬರ್ತಿ ಕಾಫಿ ಮಾಡಿಸಿಕೊಂಡು ಅದನ್ನು ನಿಧಾನವಾಗಿ ಹೀರುತ್ತಾ ಅಲ್ಲಿ ಇಟ್ಟು ಇಲ್ಲಿ ಇಟ್ಟು ಪೂರ್ತಿ ಕುಡಿಯುವ ಹೊತ್ತಿಗೆ 2-3 ಗಂಟೆಗಳಾದರೂ ಆಗಿರುತ್ತಿತ್ತು. ಅಲ್ಲ ಕಣೆ, ಬಿಸಿ ಬಿಸಿಯಾಗಿ ಚಿಕ್ಕ ಲೋಟ ಕಾಫಿ ಒಂದೇ ಸರಿ ಕುಡಿದು ಮುಗಿಸುವುದಲ್ವಾ? ಹೀಗೆ ತಣ್ಣಗೆ ಮಾಡಿಕೊಂಡು ಗಂಟೆಗಟ್ಟಲೆ ಕುಡಿದರೆ ಏನು ಮಜಾ ಇರುತ್ತೆ? ನನಗೇನು ಕಾಫಿ ತಣ್ಣಗೆ ಕುಡಿದರೆ ಕುಡಿದ ಹಾಗೆ ಅನಿಸುವುದಿಲ್ಲ ಎಂದು ಸುಧಾ ಯಾವಾಗ ಬೇಕಾದರೂ ಕೇಳು, ನಾನೇ ಬಿಸಿಯಾಗಿ ಮಾಡಿಕೊಡ್ತೇನೆ ಎಂಬ ಮಾತನ್ನು ಸೇರಿಸಿದಳು. ಅತ್ತಿಗೆ, ನನಗೆ ಕಾಫಿ ಹೀಗೆ ಕುಡಿದು ಅಭ್ಯಾಸವಾಗಿ ಹೋಗಿದೆ. ನಮ್ಮ ಊರಲ್ಲಿ ಕೆಲವು ಸಲ ಕೊನೆಯ ಗುಟುಕನ್ನು ಕುಡಿಯುವಾಗ ಮಧ್ಯಾಹ್ನ ಆಗಿ ಬಿರುತ್ತದೆ. ಆಫೀಸ್ನಲ್ಲೂ ನಾನೇಕೆ, ನನ್ನ ಸ್ನೇಹಿತರೆಲ್ಲ ಹೀಗೇ ಮಾಡ್ತೀವಿ ಎಂದಿದ್ಲು. ಇವರಿಬ್ಬರು ಬೈಟು ಕಾಫಿ ಕುಡಿಯುವಾಗ ಅವರ ಕಣ್ಣಲ್ಲಿ ಮಿಂಚುತ್ತಿದ್ದ ಪ್ರೀತಿಯನ್ನು ಅವಳ ನಾದಿನಿಯೊಬ್ಬಳೇ ಗುರುತಿಸಿದ್ದು. ರತ್ತಿಗೆ, ಬೈಟು ಕಾಫಿ ಕುಡಿಯುವ ರೊಮ್ಯಾನ್ಸ್ ಜೋರಾಗಿದೆ ಎಂದಾಗ ಸುಧಳ ಮುಖ ಕೆಂಪಾಗಿ ಹೋಗೆ ಹಾಗೇನೂ ಇಲ್ಲ ಎಂದಿದ್ಲು. ನಾದಿನಿಗೆ ತಮ್ಮ ಗುಟ್ಟು ತಿಳಿದಿದ್ದರಿಂದ ಸುಧಾ ಪುಳಕಿತಲ ಆಗಿದ್ದಳು. ಇಷ್ಟೆಲ್ಲ ಹಿನ್ನೆಲೆಯ ಬೈಟು ಕಾಫಿಗೆ ಬೇಡಿಕೆ ಬಂದಾಗ ಉಳಿದೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಕಾಫಿ ಮಾಡಿ ಗಂಡನಿಗೆ ಕೊಟ್ಟು ತನ್ನ ಲೋಟದೊಂದಿಗೆ ಮಗಳಿಗೂ 1 ಲೋಟ ಹಿಡಿದು ಅವಳ ಕೋಣೆಗೆ ಬಂದಳು. ನೆತ್ಯದ ವಿಡಿಯೋ ಮಾಡಲಾಗದೆ ಪ್ರಿಯಾಳ ನಿರಾಶೆ ನಿಧಾನವಾಗಿ ಕೋಪಕ್ಕೆ ತಿರುಗುತ್ತಿತ್ತು. ಅಮ್ಮ ಮುಗುಳ್ನಗುತ್ತಾ ತಂದುಕೊಟ್ಟ ಬಿಸಿ ಕಾಫಿಯ ಲೋಟದ ಶಾಖದಿಂದ ಅವಳ ಕೋಪ ಮುಗಿಲೆದ್ದಿತ್ತು. ಇದಕ್ಕೆ ಸಮಯ ಇದೆಯೇ ನಿನಗೆ? ಮಗಳು ಕೇಳಿದಳು. ಬಿಸಿ ಕಾಫಿ ಅಪ್ಪ ಕೇಳಿದ್ದು ಕಣೆ, ಅವರ ಜೊತೆಗೆ ನಿನಗೂ ತಂದಿದ್ದೀನಲ್ಲ, ಕುಡಿ, ಏನಾಗ್ತಿದೆ ಎಂಬ ಅರಿವಿಲ್ಲದೆ ಅಮ್ಮನ ಉತ್ತರ. ಅಪ್ಪ ಕೇಳಿದರೆ ಕಾಫಿ ಮಾಡುವುದಕ್ಕೆ ನಿಮಗೆ ಟೈಮ್ ಇದೆ, ನಾನು ಕೇಳಿದರೆ ಬಿಡುವಿಲ್ಲ. ಮಗಳಿಗೆ ಅವಳ ತರ್ಕ ಮಜಬೂತಾಗಿತ್ತು. ಆ ಕ್ಷಣಕ್ಕೆ ಸುಧಳಿಗೆ ಅರ್ಥವಾಗದಿದ್ದರೂ ಏನೋ ಎಡವಟ್ಟು ಆಗಿದೆ ಎಂದು ಅವಳಿಗೆ ಹೊಳೆಯಿತು. ಎಷ್ಟಾದರೂ ಮಾತೃಹೃದಯವಲ್ಲವೇ? ಸರಿ, ಈಗ ನಾನು ಏನು ಮಾಡಬೇಕು ಹೇಳು ಎಂದು ವರ್ಷಗಳನ್ನು ಕೇಳಿದಳು. ಮಗಳು ತನ್ನ ನೃತ್ಯವನ್ನು ವಿಡಿಯೋ ಮಾಡಲು ಹೇಳಿ ಮೊಬೈಲನ್ನು ಅಮ್ಮನ ಕೈಗೆ ಕೊಟ್ಟಳು. ಅಲ್ಲ ಕಣೆ, ಇಷ್ಟು ಆತುರವಾಗಿ ಆಗಬೇಕಾದ ಕೆಲಸ ಏನೇ ಇದು ಎಂದಾಗ, ಹೌದಮ್ಮ, ಇನ್ನು ಅರ್ಧ ಗಂಟೆಯಲ್ಲಿ ಆ ವಿಡಿಯೋ ನನ್ನ ಸ್ನೇಹಿತರಿಗೆಲ್ಲ ಹೋಗಬೇಕು. ಅದು ಸರಿ, ನೀನು ಯಾವತ್ತೂ ಮಾಡದ ನೃತ್ಯ ಅರ್ಧ ಗಂಟೆಯಲ್ಲಿ ಅದು ಹೇಗೆ ಕಲಿತು ಮಾಡುತ್ತೀಯಾ ನಗುತ್ತಾ ಕೇಳಿದಾಗ ಅಮ್ಮನಿಗೆ ಮಗಳು ತನ್ನ ಸ್ನೇಹಿತರು ಮಾಡಿದ್ದು ನೋಡಿದ್ದೀನಿ, ನಾನು ಹಾಗೇ ಮಾಡ್ತೀನಿ ಎಂದಳು. ಅಲ್ಲಮ್ಮ, ಅವರೆಲ್ಲ 4-5 ವರ್ಷದಿಂದ ನೃತ್ಯ ಕಲಿತಿದ್ದಾರೆ. ನೀನು ನೃತ್ಯ ಬೇಡ ಅಂತ ಸಂಗೀತ ಕಲಿತಿದ್ದಿ. ನಿನಗೆ ಏನೇನೂ ಬಾರದೇ ಇರುವ ನೃತ್ಯವನ್ನು ಮಾಡಿದರೆ ಅವರೆಲ್ಲ ನೋಡಿ ನಗ್ತಾರೆ ಎಂದಳು ಸುಧಾ. ಅದೆಲ್ಲ ನಂಗೆ ಗೊತ್ತಿಲ್ಲಮ್ಮ, ಅವರೆಲ್ಲ ಚಾಲೆಂಜ್ ಮಾಡಿದ್ದಾರೆ. ಸಂಜೆ ಒಳಗೆ ನಾನು ನೃತ್ಯದ ವಿಡಿಯೋ ಮಾಡಿ ಕಲಿಸ್ತೀನಿ ಅಂತ ಹೇಳಿದ್ದೀನಿ ಎಂದು ಅಳುವುದಕ್ಕೆ ಪ್ರಾರಂಭಿಸಿದಳು. ಮಗಳು ಅಸಹಾಯಕ ಪರಿಸ್ಥಿತಿಯಲ್ಲಿ ಸಿಲುಕಿರುವುದು ಅಮ್ಮನಿಗೆ ಅರ್ಥವಾಯಿತು. ಹಾಗೆಂದು ಮಗಳಿಗೆ ಬಾರದ ನೃತ್ಯ ವಿಡಿಯೋವನ್ನು ಕಳುಹಿಸಿ ಅವರು ಹಾಡಿಕೊಂಡು ಇತರ ಸ್ನೇಹಿತರಿಗೆಲ್ಲ ಕಳಿಸಿ ಅವರೆಲ್ಲರೂ ಗೇಲಿ ಮಾಡಿದರೆ ಆಗುವ ಹೆಚ್ಚಿನ ಆಘಾತವನ್ನು ತಡೆಯಲು ಈಗ ಸ್ಪಷ್ಟವಾಗಿ ವಿಡಿಯೋ ಮಾಡಲು ನಿರಾಕರಿಸುವುದೇ ಒಳ್ಳೆಯದು ಎಂದು ಅವಳಿಗೆ ಅನಿಸಿತ್ತು. ಅದಕ್ಕೆ ದೃಢವಾಗಿ ನೀನು ನೃತ್ಯದ ವಿಡಿಯೋ ಮಾಡಿ ಕಳಿಸಬೇಡ ಎಂದು ಬಿಟ್ಟರು.
ಆಗಲೇ ಮಗಳು ಕಿರುಚಿದ್ದು, ಅಮ್ಮ ನಿಂಗೆ ಏನೂ ಗೊತ್ತಾಗೋಲ್ಲ ಅಂತ. ಆಗಾಗ ತನ್ನ ಮಗಳ ಬೆಳವಣಿಗೆಯ ಹಾದಿಯಲ್ಲಿ ಈ ರೀತಿ ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತಿರ್ತವೆ ಎಂದು ಸುಧಾಳಿಗೆ ಚೆನ್ನಾಗಿ ಅರಿವಿತ್ತು. ಆ ಸಮಸ್ಯೆಗಳು ಕಾಲದಿಂದ ಕಾಲಕ್ಕೆ ಆಧುನಿಕತೆಯ ಪ್ರವಾಹದಲ್ಲಿ ಮಿಂದು ತಂತ್ರಜ್ಞಾನದ ಬೆಳಕಿನಲ್ಲಿ ಮಿಂಚುತ್ತಾ ಬದಲಾಗುತ್ತಿರುತ್ತದೆ ಎಂಬುದನ್ನು ಅವಳು ಅರಿತಿದ್ದಳು. ಅನೇಕ ವೇಳೆ ತನಗೆ ಬಹಳ ಸರಳ ಎನಿಸುವುದು ಇಂದಿನ ಪೀಳಿಗೆಯ ಹುಡುಗರಿಗೆ ಜಟಿಲ ಹಾಗೂ ಸೂಕ್ಷ್ಮ ವಿಚಾರಗಳಾಗಿ ಬಿಟ್ಟಿರುತ್ತವೆ. ಮಗಳು ದೊಡ್ಡ ಕನಸುಗಳನ್ನು ಕಾಣುತ್ತಾ ಅದನ್ನು ನನಸಾಗಿಸಲು ಸವೆಸಬೇಕಾದ ದುರ್ಗಮ ಹಾದಿಯನ್ನು ಧಿಕ್ಕರಿಸಿ ಹದಿರಳಾಗಿ ಕುಗ್ಗಬಹುದೇ ಎಂಬ ಆತಂಕವೂ ಅವಳಿಗೆ ಇತ್ತು. ಸುಧಾ ಆಗ ಬಾಲಿಕಾ ಪ್ರೌಢಶಾಲೆಯಲ್ಲಿ SLC ಓದುತ್ತಿದ್ದಳು. ಒಂದು ಶನಿವಾರ ಬೆಳಗಿನ ತರಗತಿಗಳನ್ನು ಮುಗಿಸಿಕೊಂಡು ಮನೆಗೆ ಹಿಂತಿರುಗಿ ಬರುತ್ತಿದ್ದಾಗ ಯಾರೋ ಸೈಕಲ್ ಮೇಲೆ ಬಂದು ಹಿಂದಿನಿಂದ ರೀ ಎಂದು ಕರೆದಂತಾಗಿ ಹಿಂತಿರುಗಿ ನೋಡಿದಳು. ಅವರ ಮನೆಯ ರಸ್ತೆಯಲ್ಲಿ ಕೊನೆಯಲ್ಲಿ ಇರುತ್ತಿದ್ದ ತುಂಬ ಬುದ್ಧಿವಂತ ಎಂದು ಹೆಸರು ಮಾಡಿದ ಶ್ರೀರಾಮ ಸೈಕಲ್ನಿಂದ ಇಳಿದು, ಸಾರಿ ರೀ, ನಿಮ್ಮ ಹತ್ರ ಏನೋ ಕೇಳಬೇಕಾಗಿತ್ತು ಎಂದು ಬಹಳ ಕಷ್ಟಪಟ್ಟು ಹೇಳಿದ. ಇವಳಿಗೇನೋ ಎದೆ ಡವಡವ ಎಂದು ಹೊಡೆದುಕೊಳ್ಳುತ್ತಿತ್ತು. ಬೀದಿಯಲ್ಲಿ ತನ್ನ ವಯಸ್ಸಿನ ಮತ್ತೊಬ್ಬ ಹುಡುಗನೊಡನೆ ಮಾತನಾಡುವುದು ಎಂದರೆ ಒಂದೆಡೆ ಹೆದರಿಕೆ, ಹಾಗೆಯೇ ಒಬ್ಬ ಬುದ್ಧಿವಂತ ಹುಡುಗ ತನ್ನನ್ನು ಮಾತನಾಡಿಸುತ್ತಿದ್ದಾನೆ ಎಂದರೆ ಏನೋ ಖುಷಿ. ಅವಳು ಕಷ್ಟಪಟ್ಟು ಏನು ಎಂದಳು. ಅವಳ ಕಣ್ಣುಗಳು ರಸ್ತೆಯ ಆ ಕಡೆ ಈ ಕಡೆ ಯಾರಾದರೂ ತಾವಿಬ್ಬರು ಮಾತನಾಡುತ್ತಿರುವುದನ್ನು ನೋಡುತ್ತಿರುವರೇ ಎಂದು ಹುಡುಕುತ್ತಿತ್ತು. SV ಟೀಚರ್ ನಿಮಗೆ ಫಿಸಿಕ್ಸ್ ಹೇಳಿಕೊಡ್ತಾರಾ? ಶ್ರೀರಾಮ ಕೇಳಿದ. ತನ್ನ ಶಾಲೆಯ ಅತ್ಯುತ್ತಮ ವಿಜ್ಞಾನ ಶಿಕ್ಷಕರ ಹೆಸರು ಕೇಳಿದೊಡನೆ ಹ್ಞೂ, ಯಾಕೆ ಎಂದಳು. ಬೇಡವೆಂದರೆ ಹುಡುಗನೊಡನೆ ಧೈರ್ಯವಾಗಿ ಮಾತನಾಡುತ್ತಿರುವ ರೋಮಾಂಚನವು ಅವಳ ಮುಖದ ಮೇಲೆ ಮುಗುಳ್ನಗೆಯನ್ನು ತರಿಸಿತ್ತು. ಅದನ್ನು ಕಂಡು ಶ್ರೀರಾಮ್ಗೆ ಸ್ವಲ್ಪ ಧೈರ್ಯ ಬಂದಿತ್ತು. ನಮಗೆ ಒಬ್ಬ ಹೊಸ ಟೀಚರ್ ಬಂದಿದ್ದಾರೆ. ಅವರ ಪಾಠ ಅಷ್ಟು ಗೊತ್ತಾಗ್ತಿಲ್ಲ. ಕ್ಯಾಲೋರಿ ಮೀಟರ್ಗೆ ಸಮನಾದ ನೀರಿನ ಪ್ರಮಾಣದ ಬಗ್ಗೆ SV ಸರ್ ಕೊಟ್ಟಿರುವ ನೋಟ್ಸ್ ಬೇಕಾಗಿತ್ತು. ಪರೀಕ್ಷೆ ಹತ್ತಿರ ಬಂತಲ್ಲ ಎಂದು ಅವಳ ಕಡೆ ನೋಡಿದ. ಹಾಗೆ ಕೇಳಿದ ಮೇಲೆ ತಾನು ಯಾರು ಎಂದು ಅವಳಿಗೆ ಗೊತ್ತೋ ಇಲ್ಲವೋ ಎಂಬ ಅನುಮಾನ ಅವನಿಗೆ ಪ್ರಾರಂಭವಾಗಿತ್ತು. ನಮ್ಮ ಮನೆ ಇಲ್ಲೇ ರೀ, ರೋಡ್ ಕೊನೆಯಲ್ಲಿ ಇರೋದು ಎಂದು ಮಾತು ಸೇರಿಸಿದ. ಹ್ಞೂ ಗೊತ್ತು, ನನಗೆ ಸೋಮವಾರ ಟೆಸ್ಟ್ ಇದೆ ಎನ್ನುತ್ತಾ ಸುಧಾ ಒಂದು ಪುಸ್ತಕವನ್ನು ಹೆಗಲ ಚೀಲದಿಂದ ಹೊರಗೆಳೆದಳು. ಇವತ್ತು ಸಂಜೆ 5:30 ಗಂಟೆಗೆ ಇಲ್ಲೇ ತಂದು ಕೊಡ್ತೀನಿ, ಪ್ಲೀಸ್ ಕೊಟ್ಟಿರಿ, ಬೇಗ ಬೇಗ ಬರೆದುಕೊಂಡು ಬಂದು ಬಿಡ್ತೀನಿ ಎಂದು ಗೋಗರೆದ. ಸರಿ, ಸಂಜೆ 5:00ರವರೆಗೆ ಕೊಟ್ಟು ಬಿಡಿ ಎಂದು ಪುಸ್ತಕವನ್ನು ಅವನಿಗೆ ಕೊಟ್ಟಿದ್ದಳು. ಶ್ರೀರಾಮ್ ಖುಷಿಯಿಂದ 5:00ವರೆಗೆ ಇಲ್ಲೇ ಬಂದು ಬಿಡಿ ಎಂದು ಪುಸ್ತಕವನ್ನು ಬಾಚಿ ಕಿತ್ತುಕೊಂಡು ಬೇಗ ಸೈಕಲ್ ಮೇಲೆ ಅವರ ಮನೆ ಕಡೆ ತೆರಳಿದ್ದ. ಮನೆಯ ಬಾಗಿಲು ತೆಗೆದ ತನ್ನ ತಾಯಿಗೆ ಸುಧಾ ಆ ವರದಿ ಒಪ್ಪಿಸುತ್ತಿದ್ದಾಗಲೇ ಅವರ ನೆರೆಮನೆಯ ಮೂರ್ತಿಗಳು ಗೇಟ್ ಬಳಿ ಬಂದು, ಸುಧಾ, ನೀನು ರಸ್ತೆಯಲ್ಲಿ ಮಾತನಾಡ್ತಾ ನಿಂತಿದ್ದೀಯಲ್ಲ, ಅವನು ಶ್ರೀರಾಮ್ ಅಲ್ವಾ ಎಂದು ಕೇಳಿದರು. ಇವಳು ಹೌದು ಎಂದು ತಲೆ ಹಾಡಿಸಿದಳು. ನೀವು ಇಬ್ಬರು ಬೇರೆ ಬೇರೆ ಸ್ಕೂಲ್ ಅಲ್ವಾ ಎಂಬ ಪ್ರಶ್ನೆಗೂ ತಲೆ ಹಾಡಿಸಿ ಉತ್ತರಿಸಿದಳು. ಮತ್ತೆ ಏನು ಮಾತನಾಡ್ತಾ ನಿಂತಿದ್ದೀರಿ ಬೀದಿಯಲ್ಲಿ? ಸುಧಾ ಉತ್ತರಿಸುವುದಕ್ಕೆ ಮೊದಲೇ ಅವಳ ತಾಯಿ ಶ್ರೀರಾಮ್ನ ಅಮ್ಮ ನನ್ನನ್ನು ಅವರ ಮನೆಗೆ ಬರಲು ಹೇಳಿ ಕಳಿಸಿದರು. ಅದನ್ನೇ ಇವಳ ಬಳಿ ಹೇಳಿದನಂತೆ ಎಂದರು. ಅಷ್ಟೇನಾ? ಆದರೂ ಬಹಳ ಹೊತ್ತು ಮೂರ್ತಿಯವರು ಎನ್ನುತ್ತಿದ್ದಂತೆ ಒಲೆ ಮೇಲೆ ಹಾಲು ಇಟ್ಟಿದ್ದೆ ಎಂದು ಬಾಗಿಲಾಕಿ ಸುಧಾಳನ್ನು ಒಳಗೆ ಎಳೆದೊಯ್ದರು. ಇದೊಂದು ಕಮ್ಮಿ ಇತ್ತು, ಇನ್ನು ಊರಿಗೆಲ್ಲ ಹೇಳಿಕೊಂಡು ಬರ್ತಾರೆ. ಹೆಂಗಸರಿಗಿಂತ ಹೆಚ್ಚು ರೆಕ್ಕೆ ಪುಕ್ಕ ಸೇರಿಸಿ ಸುದ್ದಿ ಹಸುವಿನ ಮಲ್ಲ ಈ ಮೂರ್ತಿ. ನೋಡು ಸುಧಾ, ನಾಳೆಯಿಂದ ರಸ್ತೆಯಲ್ಲಿ ಯಾವ ಹುಡುಗನ ಜೊತೆಯೋ ಮಾತನಾಡಬೇಡ. ಹಾಗೆ ಆಡಲೇಬೇಕಿದ್ರೆ ಅವನನ್ನು ಮನೆಗೆ ಬರಲು ಹೇಳು. ಇನ್ನೊಬ್ಬರ ಬಾಯಿಗೆ ಸುಮ್ಮನೆ ಆಹಾರ ಆಗುವುದು ಬೇಡ ಎಂದಿದ್ದರು. ಅಮ್ಮ, ಅದು ಅವನು ಸಂಜೆ 5:00ವರೆಗೆ ಪುಸ್ತಕ ವಾಪಸ್ ಕೊಡಲು ಅಲ್ಲೇ ರಸ್ತೆ ಹತ್ರ ಬರ್ತೀನಿ ಅಂತ ಹೇಳಿದ್ದಾನೆ. ಸುಧಾ ಹೇಳಿದಾಗ ಅವಳ ತಾಯಿ, ಬರಲಿ, ನಾನು ಆಚೆ ಹೋಗಿ ಅವನನ್ನು ಮನೆಗೆ ಕರಿತೀನಿ, ನೀನು ಒಳಗೆ ಇರು. ಈಗಿನ ಕಾಲದ ಹುಡುಗಿಯರಿಗೆ ಧೈರ್ಯ ಜಾಸ್ತಿ ಆಗೋಗಿದೆ ಎಂದಿದ್ದರು. ಶ್ರೀರಾಮ್ನ ತಾಯಿ ಕೂಡ ಒಮ್ಮೆ ಮನೆಗೆ ಬಂದು, ನೀವು ಅವನನ್ನು ಮನೆ ಒಳಗೆ ಕರೆದು ಒಳ್ಳೆಯ ಕೆಲಸ ಮಾಡಿದ್ದೀರಿ. ಅವನಿಗೆ ನಾಚಿಕೆ ಜಾಸ್ತಿ. ಆದರೆ ಈ ಹುಡುಗ ಮುಂಡೇವಕ್ಕೆ ಸೂಕ್ಷ್ಮ ರೀತಿ ನೀತಿ ಒಂದೂ ತಿಳಿಯುವುದಿಲ್ಲ ಎಂದಿದ್ದರು. ಅನಂತರದ ದಿನಗಳಲ್ಲಿ ಶ್ರೀರಾಮ್ ಕೊಟ್ಟಿದ್ದ ಕೆಲವು ನೋಟ್ಸ್ ಮತ್ತು ಪ್ರಶ್ನೋತ್ತರಗಳ ಪರಿಣಾಮವಾಗಿ SLCಯಲ್ಲಿ ಸುಧಳಿಗೆ ಒಳ್ಳೆಯ ಅಂಕಗಳು ಬಂದಿದ್ದವು. ಸುಧಾ ತನ್ನ ಕಾಲೇಜ್ ಮೆಟ್ಟಲು ಹತ್ತದ ತಾಯಿಯ ಈ ಸಂದರ್ಭವನ್ನು ನಿಭಾಯಿಸಿದ ರೀತಿಯನ್ನು ಮೆಚ್ಚುಗೆಯಿಂದ ಅನೇಕ ಬಾರಿ ನೆನೆಸಿಕೊಳ್ಳುತ್ತಿದ್ದಳು. ಅಂದಿನ ಸಮಾಜವು ಮೂರ್ತಿಯಂಥವರನ್ನು ತನ್ನ ಒಂದು ಅವಿಭಾಜ್ಯ ಅಂಗ ಎಂಬಂತೆ ನಡೆಸಿಕೊಳ್ಳುತ್ತಿದ್ದ ರೀತಿ ಇಂದು ಆಶ್ಚರ್ಯಕರವಾಗಿ ಕಾಣಿಸ್ತಿತ್ತು. ಮೂರ್ತಿಯವರು ಅಂದು ಹಾಗೆ ಮಾಡಿದ್ದು ತನ್ನ ಮೇಲಿನ ಕಾಳಜಿಯಿಂದ ಇರಬಹುದೇ ಎಂಬ ಅನುಮಾನವು ಹಲವು ಬಾರಿ ಸುಧಳ ಮನದಲ್ಲಿ ಸುಳಿದಾಡುತ್ತಿತ್ತು. ಕಾಲೇಜಿನಲ್ಲಿ ಓದುತ್ತಿರುವಾಗ ಒಮ್ಮೆ ತಂದೆಯವರು ಅಣ್ಣನನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಆಗ ಅವನು ಕೊನೆಯ ವರ್ಷದ ಪದವಿ ತರಗತಿಯಲ್ಲಿದ್ದ. ಮೊದಲು ಅದಕ್ಕೆ ಕಾರಣ ಗೊತ್ತಾಗಿರಲಿಲ್ಲ. ಕೊನೆಗೆ ಆ ಸಿಗರೆಟ್ ಸೇದುವವನ ಜೊತೆ ನಿನ್ನ ಮಾತುಕತೆಗೆ ಇಂದೇ ಕೊನೆ, ನಾಳೆಯಿಂದ ಅವನ ಜೊತೆ ನೀನು ಕಾಣಿಸ್ಕೊಳ್ಬಾರ್ದು ಎಂದು ತಂದೆ ಹೇಳಿದ್ರು. ಅಣ್ಣ ಬೇಸರದಿಂದ, ಅವನು ನನ್ನ ಒಳ್ಳೆಯ ಸ್ನೇಹಿತ ಅಪ್ಪ,
ಪ್ರಯೋಗಶಾಲೆಯಲ್ಲಿ ಇಬ್ಬರು ಒಟ್ಟಿಗೆ ಪ್ರಯೋಗಗಳನ್ನು ಮಾಡಬೇಕು, ರೆಕಾರ್ಡ್ಗಳನ್ನು ಒಟ್ಟಿಗೆ ಬರೆದು ಕೊಡಬೇಕು. ಇನ್ನು ಮಾತನಾಡಬೇಡ ಅಂದರೆ ಹೇಗೆ ಎಂದು ಸಮರ್ಥಿಸಿಕೊಳ್ಳುತ್ತಿದ್ದ. ಅತ್ತ ಕೋಲು ಮುರಿಯದೆ ಹಾವು ಸಾಯದೆ ಇಬ್ಬರು ಒಂದು ವಾರ ಮಾತನಾಡಿರಲಿಲ್ಲ. ಕೆಲಸಕ್ಕೆ ಸೇರಿದ ಮೇಲೆ ಅಣ್ಣನು ಸಿಗರೆಟ್ ಸೇದುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದ. ಆಗ ನಿವೃತ್ತಿಯ ಹತ್ತಿರ ಬಂದಿದ್ದ ತಂದೆಯವರು ಏನು ಹೇಳಲಾಗದೆ ಚಡಪಡಿಸುತ್ತಿದ್ದರು. ತಮ್ಮ ಹೆಂಡತಿಯ ಬಳಿ ತಮ್ಮ ಹತಾಶೆ ಪರಿಸ್ಥಿತಿಯನ್ನು ಹಂಚಿಕೊಳ್ಳುತ್ತಿದ್ದರು. ಮನೋಶಾಸ್ತ್ರವನ್ನು ಓದುತ್ತಿದ್ದ ಸುಧಳಿಗೆ ಅಣ್ಣನ ಬಂಡಾಯ ಪ್ರವೃತ್ತಿ ಅರ್ಥವಾಗಿತ್ತು. ಅನಂತರದ ದಿನಗಳಲ್ಲಿ ಅದು ಸಿಗರೆಟ್ ಸೇದುತ್ತಲೇ ತಂದೆ ತಾಯಿಯರನ್ನು ನೋಡಿಕೊಳ್ಳುತ್ತಿದ್ದೇನೆ ಎಂಬ ಅಹಂಗೆ ಬದಲಾಗಿತ್ತು. ಅವನಿಗೆ ಅಪ್ಪನ ಮೇಲೆ ಕೋಪ ಇತ್ತೇ ಹೊರತು ಉಳಿದವರ ಮೇಲಲ್ಲ. ತಾಯಿಯ ಜೊತೆ ಹಾಗೂ ತಂಗಿಯ ಜೊತೆ ಮೊದಲಿನಂತೆ ಪ್ರೀತಿ ವಿಶ್ವಾಸಗಳಿಂದ ನಡೆದುಕೊಳ್ಳುತ್ತಿದ್ದ. ಇದನ್ನು ಸುಧಳು ಕಂಡುಕೊಂಡಿದ್ದಳು. ಹಾಗಾಗಿ ಅವಳು ಮೊದಲಿನಂತೆಯೇ ಇದ್ದು ಬಿಟ್ಟಳು. ಹಬ್ಬದ ದಿನಗಳಲ್ಲಿ ಎಲ್ಲರಿಗೂ ಹೊಸ ಬಟ್ಟೆಗಳನ್ನು ತಂದು ಕೊಡ್ತಿದ್ದ, ತಂದೆಗೂ ಕೂಡ. ಆದರೆ ಅವರಿಗೆ ಅದನ್ನು ನೇರವಾಗಿ ಕೊಡ್ತಿರಲಿಲ್ಲ. ಅದನ್ನು ಅಮ್ಮನಿಗೆ ಏನೋ ಹೇಳದೆ ಕೊಟ್ಟು ಬಿಡುತ್ತಿದ್ದ. ನೀನೇ ಅವರಿಗೆ ಕೊಡಬಾರ್ದೇನೋ, ಅವರಿಗೆ ಸಂತೋಷವಾಗುತ್ತದೆ ಎಂದು ಅಮ್ಮ ಹೇಳುತ್ತಿದ್ದರು. ಪರವಾಗಿಲ್ಲಮ್ಮ, ನೀನೇ ಕೊಟ್ಟು ಬಿಡು, ನನಗೆ ಸ್ವಲ್ಪ ಕೆಲಸವಿದೆ, ಆಚೆ ಹೋಗಿ ಬರ್ತೀನಿ ಎಂದು ಮನೆಯಿಂದ ಹೊರನಡೆಯುತ್ತಿದ್ದ. ಸುಧಳ ಹುಟ್ಟುಹಬ್ಬಕ್ಕೆ ಅವಳನ್ನು ಕರೆದುಕೊಂಡು ಹೋಗಿ ಕಾಲೇಜ್ಗೆ ಹೋಗ್ತಾ ಇದೆಯಾ, ಒಳ್ಳೆ ಡ್ರೆಸ್ ಹಾಕೋ ಎಂದು ಅವಳಿಗೆ ಬೇಕಾದ ಒಳ್ಳೆಯ ಸಿದ್ಧ ಉಡುಪನ್ನು ಕೊಡಿಸುತ್ತಿದ್ದ. ಕಾಲೇಜ್ನ ಗೆಳತಿಯರ ಜೊತೆ ಹುಟ್ಟುಹಬ್ಬ ಆಚರಿಸಲು ಪಾಕೆಟ್ ಮನಿ ಕೂಡ ಸುಧಳಿಗೆ ನೀಡುತ್ತಿದ್ದ. ಇದನ್ನೆಲ್ಲ ನೋಡ್ತಿದ್ದ ಸುಧಳಿಗೆ ಅಣ್ಣ ಆವೇಶದಲ್ಲಿ ತನ್ನ ಪ್ರತಿರೋಧವನ್ನು ತಂದೆಯ ಮೇಲೆ ತೋರಿಸಿಬಿಟ್ಟಿದ್ದಾನೆ. ಈಗ ಅದರಿಂದ ಹೊರಬರಲು ಒದ್ದಾಡುತ್ತಿದ್ದಾನೆ. ಅದು ಅವನನ್ನು ಇನ್ನಷ್ಟು ಹತಾಶನನ್ನಾಗಿ ಮಾಡುತ್ತಿದೆ ಅನ್ನಿಸಿತ್ತು. ಆದರೆ ಇನ್ನೂ ಓದುತ್ತಿರುವ ತಾನು ಏನಾದರೂ ಸಲಹೆ ಕೊಟ್ಟು ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದರೆ ಅಮ್ಮ ಒಬ್ಬರಿಗೆ ನಿಭಾಯಿಸಲು ಆಗುವುದಿಲ್ಲ ಎಂದುಕೊಂಡು ಸುಮ್ಮನಾದಳು. ಇದಕ್ಕೆ ಏನಾದರೂ ಸಾಧುವಾದ ಯೋಜನೆಯನ್ನು ರೂಪಿಸಿಕೊಳ್ಬೇಕು ಎಂದು ಆಗಿಂದಾಗ ಚಿಂತಿಸುತ್ತಲೇ ಇದ್ದಳು. ತನ್ನ ಮನೋಶಾಸ್ತ್ರದ ಓದಿನಲ್ಲಿ ಇಂಥ ಪರಿಸ್ಥಿತಿಯ ನಿರ್ವಹಣೆಯ ಬಗ್ಗೆ ವಿವರಗಳನ್ನು ಬೇರೆ ಬೇರೆ ಆಕಾರ ಗ್ರಂಥಗಳಿಂದ ಓದಿಕೊಳ್ಳುತ್ತಿದ್ದಳು. ತಮ್ಮಿಬ್ಬರ ಮದುವೆಯ ನಂತರ ಒಮ್ಮೆ ತವರು ಮನೆಗೆ ಬಂದಿದ್ದಾಗ ಸುಧಳನ್ನು ಅತ್ತಿಗೆ ತಮ್ಮ ಕೋಣೆಯೊಳಗೆ ಕರೆದುಕೊಂಡು ಹೋಗಿ, ಇವರು ಮಾವನವರ ಬಳಿ ಮಾತನಾಡದೆ ಮುಜುಗರ ಪಡುತ್ತಿದ್ದಾರೆ, ನಿನ್ನ ಮಾತು ಕೇಳ್ತಾರೆ, ಆಫೀಸ್ನಿಂದ ಬಂದ ಮೇಲೆ ಇವರನ್ನು ಕೂರಿಸಿಕೊಂಡು ಸಾವಧಾನವಾಗಿ ಮಾತನಾಡು ಪ್ಲೀಸ್ ಎಂದು ಕೇಳಿಕೊಂಡಿದ್ದರು. ಅಣ್ಣ ತಂಗಿಯರಿಗೆ ದೀರ್ಘ ಮಾತುಕತೆ ನಡೆಯಿತು. ತಂಗಿಯ ಮನವರಿಕೆಯ ಸಾಂತ್ವನದ ಮಾತಿಗೆ ಅವನು ಸ್ಪಂದಿಸಿದ. ಮನೆಯಲ್ಲಿರುವ ಶೀತಲ ವಾತಾವರಣವನ್ನು ತಿಳಿಗೊಳಿಸಲು ಒಪ್ಪಿಕೊಂಡ. ಆದರೆ ಅದನ್ನು ಹೇಗೆ ನಿಭಾಯಿಸುವುದು ಎಂದು ಅವನಿಗೆ ಹೊಳೆಯಲಿಲ್ಲ. ಇಷ್ಟು ದಿನ ಬಿಗುಮಾನ ತೋರಿಸಿ ಈಗ ನಾನು ಹೇಗೆ ಮಾತನಾಡಿಸಲಿ, ಅವರು ಮಾತನಾಡದೇ ಇದ್ದರೆ ಕೇಳಿದ. ಸುಧಾ ತನ್ನ ವಿಶೇಷ ಓದಿನ ಜ್ಞಾನದ ಹಿನ್ನೆಲೆಯಿಂದ ಅವನಿಗೆ ಹೇಗೆ ಏನು ವಾತಾವರಣವನ್ನು ತಿಳಿಗೊಳಿಸಲು ಒಪ್ಪಿಕೊಂಡ. ಆದರೆ ಅದನ್ನು ಹೇಗೆ ನಿಭಾಯಿಸುವುದು ಎಂದು ಅವನಿಗೆ ಹೊಳೆಯಲಿಲ್ಲ. ಇಷ್ಟು ದಿನ ಬಿಗುಮಾನ ತೋರಿಸಿ ಈಗ ನಾನು ಹೇಗೆ ಮಾತನಾಡಿಸಲಿ, ಅವರು ಮಾತನಾಡದೇ ಇದ್ದರೆ ಕೇಳಿದ. ಸುಧಾ ತನ್ನ ವಿಶೇಷ ಓದಿನ ಜ್ಞಾನದ ಹಿನ್ನೆಲೆಯಿಂದ ಅವನಿಗೆ ಹೇಗೆ ಏನು ಮಾಡಬೇಕೆಂದು ತಿಳಿಸಿದಳು. ಅವನು ಕೋಣೆಯಿಂದ ಹೊರಗೆ ಬಂದ. ಒಂದು ಕೈಚೀಲವನ್ನು ತೆಗೆದುಕೊಂಡು ಬಾಗಿಲ ಬಳಿ ನಿಂತು, ಅಪ್ಪ ಸುಧಾ ಬಂದಿದ್ದಾಳೆ, ಏನಾದರೂ ಸ್ಪೆಷಲ್ ಅಡುಗೆ ಮಾಡಿಸೋಣ, ಮಾರ್ಕೆಟ್ಗೆ ಹೋಗಿ ತರಕಾರಿ ಹಣ್ಣು ತರೋಣ, ಬರ್ತೀರಾ ಎಂದು ಕರೆದ. ಸುಧಾಳನ್ನು ಬಿಟ್ಟು ಉಳಿದವರೆಲ್ಲರೂ ಆಶ್ಚರ್ಯದಿಂದ ಅವನತ್ತ ನೋಡಿದರು. ಅವನ ತಂದೆಯು ಮೊದಲು ಗಲಿಬಿಲಿಗೊಂಡರು. ತಕ್ಷಣ ಸಾವರಿಸಿಕೊಂಡು ನಡೆಯಪ್ಪ ಹೋಗೋಣ ಎಂದು ಅಂಗಿಯ ಗುಂಡಿಯನ್ನು ಹಾಕಿಕೊಳ್ಳುತ್ತಾ ತಮ್ಮ ಚಪ್ಪಲಿಯನ್ನು ಮೆಟ್ಟಿಕೊಂಡರು. ಅಣ್ಣ ತಂಗಿಯತ್ತ ಕೃತಜ್ಞತೆಯ ನೋಟ ಬೀರಿ ಹೊರನಡೆದ. ಸುಧಳ ಮುಖದಲ್ಲಿ ಮುಗುಳ್ನಗೆ ಕಾಣಿಸಿಕೊಂಡಿತು. ತಾಯಿ ಹಾಗೂ ಅತ್ತಿಗೆ ಅವಳನ್ನು ಅಪ್ಪಿಕೊಂಡರು. ತನ್ನ ಬಹುದಿನಗಳ ಯೋಜನೆ, ಅಸಾಧ್ಯ ಎಂದುಕೊಂಡಿದ್ದ ಯೋಜನೆ ಹೀಗೆ ಸುಸೂತ್ರವಾಗಿ ಯಶಸ್ವಿಯಾಗಿ ಕಾರ್ಯಗತಗೊಂಡಿದ್ದು ಅವಳಿಗೆ ಸಂತೋಷಕ್ಕಿಂತ ಹೆಚ್ಚಾಗಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಬಿಟ್ಟಿತ್ತು. ಹೀಗೆ ತನ್ನ ಮತ್ತೊಂದು ಯೋಜನೆ, ಮನದಲ್ಲಿ ಅವಿತುಕೊಂಡಿದ್ದ ಯೋಜನೆಯನ್ನು ಕಾರ್ಯಗತಗೊಳಿಸಬೇಕೆಂದು ಆಸೆ ಉತ್ಕಟವಾಯಿತು. ಆದರೆ ಇದಕ್ಕೆ ತನ್ನ ಗಂಡನ ಸಂಪೂರ್ಣ ಸಹಕಾರ ಬೇಕು ಎಂದು ಸುಧಳಿಗೆ ತಿಳಿದಿತ್ತು. ಮನೆಗೆ ಹಿಂತಿರುಗಿದ ಸುಧಾ ತನ್ನ ಗಂಡನಿಗೆ ಇನ್ನು 3-4 ತಿಂಗಳುಗಳಲ್ಲಿ ನಿಮ್ಮ ಮಾವನವರು ತಮ್ಮ ಆಸ್ತಿಯನ್ನು ಹಂಚುವ ಬಗ್ಗೆ ನಿಮಗೆ ತಿಳಿಸ್ತಾರೆ ಎಂದಳು. ವಿಚಲಿತನಾದ ಅವನು ಅಪ್ಪ ಅಮ್ಮನ ನೋಡಿಕೊಂಡು ಮಾತನಾಡಿಸಿಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದೆ. ಆಸ್ತಿಯಲ್ಲಿ ಪಾಳು ಕೇಳಲು ಅಂತ ಹೇಳಿದ್ದಾರೆ, ನಾನೇ ಕಳಿಸ್ತಾನೇ ಇರಲಿಲ್ಲ. ಮೊದಲೇ ಮಗ ಮಾತನಾಡುತ್ತಿಲ್ಲ ಅಂತ ಅವರು ನೊಂದುಕೊಂಡಿದ್ದಾರೆ. ಅವರಿಗೆ ಮತ್ತಷ್ಟು ನೋವು ಕೊಡಲು ನಿನಗೆ ಹೇಗೆ ಮನಸ್ಸು ಬಂತು ಎಂದು ಆಕ್ಷೇಪಿಸಿದ. ಅಲ್ಲಿ ನಡೆದ ಸಂಗತಿಯನ್ನು ಗಂಡನಿಗೆ ಸಂಪೂರ್ಣವಾಗಿ ತಿಳಿಸಿ ತನ್ನ ತಾಯಿ ಹಾಗೂ ಅತ್ತಿಗೆ ಮಾಡಿದ ಸ್ಪೆಷಲ್ ಸಿಹಿ ಹಾಗೂ ಖಾರದ ತಿಂಡಿಗಳನ್ನು ಗಂಡನಿಗೆ ಕೊಟ್ಟಳು. ಒಳ್ಳೆಯ ಕೆಲಸ ಮಾಡಿದೆ, ಮಾವನವರಿಗಂತೂ ಭಾಳ ಸಂತೋಷವಾಗಿರಬೇಕು. ಆದರೆ ಆಸೆ ಹಂಚುವ ವಿಚಾರ ಈಗ ಎಲ್ಲಿಂದ ಬಂತು, ಅವಳ ಗಂಡ ಪ್ರಶ್ನಿಸಿದ. ಅದು ಹಿಂದು ನಡೆದ ಘಟನೆಯ ಮುಂದುವರೆದ ಭಾಗವಾಗುತ್ತೆ ಅಂತ ನನ್ನ ಮನಸ್ಸು ಹೇಳುತ್ತಿದೆ. ಸುಧಾ ನಾಟಕೀಯವಾಗಿ ಉತ್ತರಿಸಿದಳು. ಈ ರೀತಿ ಭವಿಷ್ಯ ಹೇಳುವುದನ್ನು ಯಾವಾಗಿನಿಂದ ಕಲಿತೆ? ನಾನು ಮನೋಶಾಸ್ತ್ರದಲ್ಲಿ ಉತ್ತಮ ಅಂಕಗಳಿಂದ ಡಿಗ್ರಿ ಪಡೆದ ದಿನದಿಂದ. ಇಲ್ಲ ರೀ, ಅಮ್ಮ ಹೇಳಿದರು.
ನಾವು ಗಟ್ಟಿಯಾಗಿರುವಾಗಲೇ ಆಸ್ತಿಯನ್ನು ಮಕ್ಕಳಿಗೆ ಹಂಚಿಬಿಡೋಣ ಅಂತ ಅಪ್ಪ ಸ್ವಲ್ಪ ದಿನಗಳ ಹಿಂದೆ ಅಮ್ಮನಿಗೆ ಹೇಳಿದ್ರಂತೆ. ಈ ಬಗ್ಗೆ ನಿಮ್ಮ ಹತ್ರ ಮಾತನಾಡಿ ಸಲಹೆ ಪಡಿಬೇಕು ಅಂತ ಇದ್ದಾರಂತೆ. ನೋಡು, ನನ್ನನ್ನು ಕೇಳಿದರೆ ನಮಗೆ ಆ ಮನೆಯಲ್ಲಿ ಪಾಲು ಖಂಡಿತ ಬೇಡ. ನಮಗೆ ದೊಡ್ಡ ಮನೆ ಇದೆ, ಇನ್ನೊಂದು ಸೈಟ್ ಇದೆ. ನಿನ್ನ ಅಣ್ಣನಿಗೆ ಮನೆ ಇಲ್ಲ, ಅವನಿಗೆ ಆ ಮನೆಯನ್ನು ಕೊಟ್ಟು ಬಿಡಲಿ. ಅವನು ನನಗೆ ಮನೆ ಇಲ್ಲ ಎಂದು ಯೋಚನೆ ಮಾಡುವುದು ತಪ್ಪಿ ತನ್ನ ಕುಟುಂಬ ಹಾಗೂ ತಂದೆ ತಾಯಿಯರ ಜೊತೆ ಆನಂದವಾಗಿ ಇರ್ತಾನೆ ಎಂದು ನನ್ನ ನಿರ್ಧಾರ ತಿಳಿಸಿದ. ಸುಧಳಿಗೂ ತನ್ನ ಇನ್ನೊಂದು ಯೋಜನೆ ಕಾರ್ಯಗತವಾಗುತ್ತಿದೆ ಎಂದು ಭರವಸೆ ಸಿಕ್ಕಿಬಿಟ್ಟಿತ್ತು. ಅವಳು ಪ್ರೀತಿಯಿಂದ ತನ್ನ ಗಂಡನನ್ನು ಅಪ್ಪಿ ಮುದ್ದಾಡಿ ಬಿಟ್ಟಳು. ತನ್ನ ಅಪ್ಪ ಕೇಳಿದ ಒಂದು ಸಣ್ಣ ಪ್ರಶ್ನೆ ಮಗನ ಮನಸ್ಸಿನಲ್ಲಿ ಎಂಥ ಪರಿಣಾಮ ಉಂಟು ಮಾಡಬಹುದು ಎಂಬುದನ್ನು ಕಣ್ಣಾರೆ ಕಂಡಿದ್ದ ಸುಧಾ ತನ್ನ ಮಗಳ ಜೊತೆ ಸಂಘರ್ಷದ ಸಮಯ ಬಂದಾಗಲೆಲ್ಲ ಬಹಳ ಎಚ್ಚರ ವಹಿಸುತ್ತಿದ್ದಳು. ಅಂಥ ಸಂದರ್ಭಗಳಲ್ಲಿ ಸಮಚಿತ್ತದಿಂದ ಇದ್ದು ಪರಿಸ್ಥಿತಿಯನ್ನು ನಿರ್ವಹಿಸುವುದು ಅವಳ ಕರಗತ ಮಾಡಿಕೊಂಡಿದ್ದಳು. ನೀನು ವಿಡಿಯೋ ಕಳಿಸು, ಆದರೆ ಅದು ಬೆಸ್ಟ್ ಆಗಿರಬೇಕಲ್ವಾ ತಾಯಿ ಹೇಳಿದಾಗ ಅಳುವುದನ್ನು ನಿಲ್ಲಿಸಿ ಮೂಗನ್ನು ಸೋರಿಕೊಳ್ಳುತ್ತಿದ್ದ ಪ್ರಿಯಾ ತಲೆ ಹಾಡಿಸಿದಳು. ಹಾಗಿದ್ರೆ ಬಾಯಿಲಿ ಮಾತನಾಡೋಣ ಎಂದಾಗ ಮಗಳು ಸಾರಿ ಅಮ್ಮ ಎಂದು ಬಂದು ಅವಳನ್ನು ಅಪ್ಪಿಕೊಂಡಿದ್ದಳು. ನಾವೇನೇ ಮಾಡಿದರೂ ಉಳಿದವರು ಅದನ್ನು ಆಡಿಕೊಂಡು ನಗುವ ಹಾಗೆ ಇರಬಾರ್ದು. ಅವರು ಹಾಗೆ ನಮ್ಮ ಮುಂದೆ ನಕ್ಕರೆ ನಮಗೆ ಬಹಳ ಅವಮಾನ ದುಃಖ ಎಲ್ಲ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಚ್ಚುಮೆಚ್ಚಿನ ಗೆಳತಿ ಆಗಬಹುದಾಗಿದ್ದವರನ್ನು ಶತ್ರುವಂತೆ ನೋಡಲು ಪ್ರಾರಂಭಿಸಿಬಿಡುತ್ತೇವೆ ಸುಧಾ ಹೇಳಿದಳು. ಹೌದಮ್ಮ, ಈಗ ನಾನು ಏನು ವಿಡಿಯೋ ಮಾಡಲಿ ಪ್ರಿಯಾ ಕೇಳಿದ್ಲು. ಸಾಸಾ ಪಾಪ ಅಂತ ಕೂರಿರಬಾರ್ದು, ನತ್ಯನೇ ಮಾಡಬೇಕು ಎಂದು ಸ್ನೇಹಿತರು ಹೇಳಿರುವುದು ತಿಳಿದ ಮೇಲೆ ಸುಧಾ ಇಕ್ಕಟ್ಟಿಗೆ ಸಿಲುಕಿದಳು. ಯೋಚಿಸಿ ಕೊನೆಗೆ ಮಾಡು. ನಿನ್ನ ವಿಡಿಯೋ ಬೆಸ್ಟ್ ಆಗಬೇಕಾದ್ರೆ ಅಭಿನಯದ ಜೊತೆ ನಿನ್ನ ಧ್ವನಿ ಇರಬೇಕು. ಹಾಡು ಚೆನ್ನಾಗಿ ಹೇಳುವ ನೀನು ಅದರ ಪ್ರಯೋಜನ ಪಡೆದು ಸ್ವಲ್ಪ ಅಭಿನಯವನ್ನು ಸೇರಿಸು ಎಂದು ಸುಧಾ ಹೇಳಿದ್ಲು. ಅನಂತರ ಶಾಂತಾಕಾರಂ ಭುಜ ಶಯನಂ ಎಂದ ಶ್ಲೋಕಕ್ಕೆ ನಿಂತ ಕಡೆಯೇ ಅಭಿನಯ ಮಾಡುವುದನ್ನು ಹೇಳಿಕೊಟ್ಟಳು. ಸುಶೂಶ್ರವಾಗಿ ಹಾಡುತ್ತಾ ಅಭಿನಯಿಸಿ ಅವಳ ವಿಡಿಯೋ ಸ್ನೇಹಿತರನ್ನೆಲ್ಲ ಚಕಿತರನ್ನಾಗಿ ನಡೆಸಿಬಿಟ್ಟಿತ್ತು. ಒಳ್ಳೆಯ ಹಿಟ್ ಕೂಡ ಆಯಿತು. ತಾನು ಪ್ರೌಢಶಾಲೆಯಲ್ಲಿ ಕಲಿತಿದ್ದರಿಂದ ಹುಡುಗರನ್ನು ಕಂಡರಿದ್ದ ಭಯ ಹಿಂಜರಿಕೆಗಳು ತನ್ನ ಮಗಳಲ್ಲಿ ಬರುವುದು ಬೇಡ ಎಂದು ಪ್ರಿಯಳನ್ನು ಸಹ ಶಿಕ್ಷಣ ಶಾಲೆಗೆ ಸೇರಿಸಿದ್ದಳು. ಮಗಳು ಕಾಲೇಜಿನಲ್ಲಿ ಓದುವಾಗ ಸುಧಳ ಅರಿವಿನ ಪರಿಧಿ ಹೆಚ್ಚಾಯಿತು. ಹಾಗೆ ಅವಳ ಜವಾಬ್ದಾರಿ ಕೂಡ. ಹಲವು ಬಾರಿ ಪ್ರಪಂಚದ ಎಲ್ಲ ದುಷ್ಟಶಕ್ತಿಗಳು ತನ್ನ ಮಗಳ ಮೇಲೆ ದಾಳಿ ಮಾಡಲು ಕಾಯುತ್ತಿವೆ ಎನಿಸ್ತಿತ್ತು. ಅದಕ್ಕೆ ಮಿತಿಮೀರಿದ ಪ್ರತಿಕ್ರಿಯೆಯಾಗಿ ಮಗಳಿಗೆ ಗೊತ್ತಿಲ್ಲದಂತೆ ರಕ್ಷಾ ಕವಚ ದಿಗ್ಬಂಧನಗಳು ಹಾಕುತ್ತಿದ್ದೇನೆಯೇ ಎಂದು ಹಲವು ಬಾರಿ ಅನಿಸಿದ್ದುಂಟು. ಮಗಳಿಗೆ ಎಷ್ಟು ಸ್ವಾತಂತ್ರ್ಯ ಕೊಡಬೇಕು, ನಾನು ಈಗ ಮಾಡುತ್ತಿರುವುದರಿಂದ ಅವಳ ಸ್ವಾಭಾವಿಕ ಬೆಳವಣಿಗೆಗೆ ತೊಂದರೆಯಾಗುತ್ತಿದೆಯೇ ಎಂಬ ದ್ವಂದ್ವವು ಆಗಾಗ ಕಾಡುತ್ತಿತ್ತು. ಅಂಥ ಸಂದರ್ಭಗಳಲ್ಲಿ ಸುಧಳಿಗೆ ಇರುವ ಒಬ್ಬಳೇ ಮಗಳ ಜೊತೆಗೆ ಅವಳಿಗೆ ಒಬ್ಬ ತಮ್ಮನೂ ತಂಗಿಯೂ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎನಿಸಿದ್ದು ಸಹಜ. ಇವೆಲ್ಲದರ ಮಧ್ಯೆ ಆಗಾಗ ಮಗಳು ಬಾಯ್ಪಾಠ ಮಾಡಿಕೊಂಡಂತೆ ಅಮ್ಮ ನಿಂಗೆ ಏನು ಗೊತ್ತಾಗೋಲ್ಲ ಎನ್ನುವುದನ್ನು ಮರೆಯದೆ ಹೇಳುತ್ತಿದ್ದಳು. ಆಗ ಮಗಳ ಹದಿಹರೆಯವು ಯಾವಾಗ ಮುಗಿಯುತ್ತದೆಯೋ ಎನಿಸಿಬಿಡುತ್ತಿತ್ತು. ಅದು ಮುಗಿದ ಮೇಲೂ ಮಗಳು ತನ್ನ ಬಾಯ್ಪಾಠವನ್ನು ಮರೆಯದೇ ಇದ್ದಾಗ ಇವಳು ನಿಜವಾಗಿ ಬೆಳೆಯುವುದು ಯಾವಾಗ ಎನಿಸಿಬಿಟ್ಟಿತ್ತು. ಅವಳ ಸ್ನೇಹಿತರ ತಾಯಿಯಂದಿರೊಡನೆ ಇವುಗಳ ಬಗ್ಗೆ ಮಾತುಕತೆಯಾದಾಗ ದೇಶದ ಮುಂದಿನ ಪೀಳಿಗೆಗೆ ಏನಾಗಿದೆ ಎನ್ನುವಲ್ಲಿಗೆ ಅದು ಬಂದು ನಿಲ್ಲುತ್ತಿತ್ತು. ಅಂದು ಸಂಜೆ ಪ್ರಿಯ ಮತ್ತು ಅವಳ ಗಂಡ ಖುಷಿ ಖುಷಿಯಾಗಿ ಮನೆಗೆ ಬಂದರು. ಹಾಲಿನಲ್ಲಿ ಮಾತನಾಡ್ತಾ ಕುಳಿತಿರುವಾಗ ಗಂಡ ಹೆಂಡತಿ ಇಬ್ಬರು ಪರಸ್ಪರ ನೋಟ ಅರಿಸಿಕೊಂಡು ಏನನ್ನ ಹೇಳಲು ಅವನಿಸ್ತಿರುವುದು ಸುಧಳ ಕಣ್ಣಿಗೆ ಬಿತ್ತು. ಕಾಫಿ ತರುತ್ತೇನೆ ಎಂದು ಎದ್ದ ಸುಧಳ ಹಿಂದೆಯೇ ಅಡುಗೆ ಮನೆಗೆ ಬಂದ ಪ್ರಿಯಳನ್ನು ಏನು ಸಮಾಚಾರ, ಇಬ್ಬರು ಬಹಳ ಖುಷಿಯಾಗಿದ್ದೀರಿ, ಗಂಡನಿಗೆ ಪ್ರಮೋಷನ್ ಬಂತಾ ಎಂದು ಸುಧಾ ಕೀಟಲಿಯ ಧ್ವನಿಯಲ್ಲಿ ಕೇಳಿದಳು. ಹೋಗಮ್ಮ, ನಿಂಗೆ ಏನೂ ಗೊತ್ತಾಗೋಲ್ಲ ಎಂದ ಮಗಳನ್ನು ತಬ್ಬಿ. ಹೌದಮ್ಮ, ಏನೂ ಗೊತ್ತಾಗದೆ ನಿನ್ನನ್ನು ಇಷ್ಟು ದೊಡ್ಡವಳನ್ನಾಗಿ ಮಾಡಿದ್ದೀನಿ ಎಂದು ಮಗಳ ಕಿವಿಯಲ್ಲಿ ಎಷ್ಟು ತಿಂಗಳು ಎಂದು ಪಿಸುಗಟ್ಟಿದಳು. ಮುಂದೊಂದು ದಿನ ಹೋಗಮ್ಮ ನಿಂಗೆ ಏನು ಗೊತ್ತಾಗೋಲ್ಲ ಎಂದು ಪ್ರಿಯಳಿಗೆ ಹೇಳುವ ಮಗು ತನ್ನ ಮಗಳಿಗೆ ಹುಟ್ಟುತ್ತದೆ ಎನ್ನುವ ಕಲ್ಪನೆಯೇ ಅಮ್ಮ ಸುಧಳನ್ನು ಪುಳಕಿತಗೊಳಿಸಿತು. ತಾಯಿಯ ಕೈ ಮಗಳ ಬೆನ್ನನ್ನು ಮೃದುವಾಗಿ ನೆವರಿಸುತ್ತಿತ್ತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.